ಎಲ್ಲಿ ನಿಂತಾ ಇದ್ದೀರಾ? ನಮ್ಮನ್ನ ಏನಂತ ತಿಳ್ಕೊಂಡಿದ್ದೀರಾ? ನೀವು ಸರ್ಕಾರ ಅಂದ್ರೆ ಯಾರನ್ನ ಬೇಕಾದ್ರೂ ಯಾವಾಗ ಬೇಕಾದ್ರೂ ಎತ್ತಕೊಂಡ್ಬರ್ಬೋದು ಅನ್ಕೊಂಡಿದ್ದೀರಾ? ಕಳಿಸೋ. ಹೋಗ್ರಪ್ಪ, ಸಮಸ್ಯೆ ಮಾಡ್ಕೋಬೇಡಿ. ನನ್ ಮಾತು ಕೇಳಿ. ಮನು ಬೆಳಿಗ್ಗೆ ಬರ್ತಾಳೆ. ನಿನ್ ಮಾತ್ ಕೇಳೋಕ್ ನಾವಿಲ್ಲಿಗೆ ಬಂದಿಲ್ಲ. ನಾನು ಹೆಂಡತಿನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಸಾಹೇಬ್ರು ಮಲಗಿದ್ದಾರೆ. ಎದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಹೋಗಿ. ಅಣ್ಣ, ಮನು ಎಲ್ಲಿ ಹೋಗೋದು ಬೇಡ. ಅದ್ ನನ್ಗೆ ಇಷ್ಟ ಆಗಲ್ಲ. ನನಗೂ ಇಷ್ಟ ಆಗಲ್ಲಪ್ಪ ಅಲೈ. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಇರೋದು ಒಂದು ಮನೆ, ಅದನ್ನು ಕಳ್ಕೊಂಡ್ ಬಿಟ್ರೆ ನಾಳೆ ದಿವಸ ಕಾಡಲ್ಲೂ ವಾಸ ಮಾಡಕ್ ಜಾಗ ಸಿಗಲ್ಲಪ್ಪ. ಸಮಾಧಾನ ಮಾಡ್ಕೊ. ಅಂದ್ರೆ ಅಲೈ ಅಣ್ಣ, ಮನು ನಡಿ ಹೋಗೋಣ. ಏನಾಯ್ತು ಮನು? ಮನು ಏನಿದೆಲ್ಲ? ಅಣ್ಣ ಅಣ್ಣ, ಏನಲ್ಲೈ, ಏನ್ ವಿಷಯ? ಯಾಕೆ ಇಷ್ಟೊಂದು ಕೋಪ? ನಾನಿಲ್ಲ ಅಂತ ನನ್ ಮನುಗೆ ಇಷ್ಟ ದಿವಸ ಹೀಗ ಹಿಂಸೆ ಕೊಡೋದು. ಈಗ ನಾನು ಬಂದಿದ್ದೀನಿ. ನಿನ್ ನಾಟ ಏನು ನಡೆಯಲ್ಲ. ಅಲೈ, ಅಣ್ಣ ಅಂದ್ರೆ ಅಣ್ಣನ್ ತರನ ನಡ್ಕೋ. ಅಲೈ, ನಡಿ ಮನು. ಏಯ್, ದಾರಿ ಬಿಡೋ. ಬಿಡ್ಲ ಅಂದ್ರೆ ಏಯ್, ಯಾರೋ ಹುಡುಗಿ ಏನ್ ಕರ್ಕೊಂಬಂದೆ? ಇದನ್ ಕೇಳಕ್ ನೀನ್ ಯಾರೋ? ಇದು ನನ್ ಸ್ವಂತ ವಿಷಯ. ಏಯ್, ಯಾವಳ ನಮ್ಮೂರ್ ಕರ್ಕೊಂಬಂತು ನಮ್ಮನ್ನೆಲ್ಲ ಅಪವಿತ್ರ ಮಾಡಿರೋದು ಇದು ನಿನ್ ಸ್ವಂತ ವಿಷಯನಾ? ಮರ್ಯಾದೆ ಕೊಟ್ಟು ಮಾತಾಡೋ. ಮಾಡಿರೋ ಕೆಲ್ಸಕ್ಕೆ ಮರ್ಯಾದೆ ಬೇರೆ ಕೇಳೋ. ಕಳ್ಸಾಚವಳನ್ನ. ಪುಟಯ್ಯ, ಏನ್ ನೋಡ್ತಿದ್ಯಾ? ಕಳ್ಸಾಚವಳನ್ನ. ಏನೋ ಪಾಪದ ಹುಡುಗಿ, ದಯೆ ಬಂತು, ಕಟ್ಬೇಕು ಅಂತ ಅನ್ಸ್ತು, ಅದಕ್ಕೆ ಕಟ್ಟಿದ್ದಪ್ಪ. ಏನ್ ಮಹಾ ಬೇಡ, ನಾನು ಕಟ್ಟಿಲ್ಲ ಅಂತ ಆಮೇಲೆ ಇನ್ನೇನು ಎತ್ಕೊಂಡು ಮಾಡ್ಕೊಂಡ್ರೆ? ಏಯ್, ಕೈ ಸುಮ್ನೆ ಹೇಳೋ ನೋಡು. ಇರು, ನಿನಗೆ ಮಾಡ್ತೀನಿ. ಹೇಳಕ್ಕಾಗಲ್ಲ. ಒಡೆದೋಗಿರೋ ಮನೆ ಅಂತನೂ ಹೇಳಕ್ ಬರಲ್ಲ. ಇರೋದಕ್ಕೆ ಮನೆ ಇದೆ, ಆದ್ರೆ ವಾಸ ಮಾಡೋದಕ್ಕೆ ಜನನೇ ಇಲ್ಲ. ತಂದೆ ತಾಯಿನೂ ಇಲ್ಲ, ಆದ್ರೆ ಊರವರೆಲ್ಲ ಬಂಧು ಬಳಗನೆ. ಏ ಮನು, ಹೇಯ್ ನೋಡ್ ಮನು, ನಾನು ಬಂದ್ಬಿಟ್ಟೆ. ತಡವಾಗಿ ಬಂದೆ ಅಂತ ಬೇಜಾರಾ? ಬೇಜಾರಲ್ಲ. ಮತ್ತೆ ಬಾರ್ತಾ ಇದ್ರು ಮೊದ್ಲಿನ ತರ ಓಡ್ ಬಂದಿಲ್ಲ? ಬರ್ತಾ ಇದ್ದೆ, ಆದ್ರೆ ಈಗ ಈಗ ಕೇಳಿಸ್ಲಿಲ್ಲ. ಕಿವಿನೋವಾ? ವೈದ್ಯರ ಹತ್ರ ಕರ್ಕೊಂಡು ಹೋಗ್ಲಾ? ಯಾವ ವೈದ್ಯರು? ಗುಡಿ ವೈದ್ಯರು. ಅದು ಒಂದ್ ಸಂಪ್ರದಾಯ ಅಲ್ಲ, ಶಾಪ. ಹೇಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಮನೆ ಪರಿಸ್ಥಿತಿ ಕೈ ಮೀರಿದೆ, ದುಡಿಮೆ ಇಲ್ಲ, ನೀನು ಒಬ್ಬನೇ ಓಡಾಡ್ತೀಯ. ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಪಕ್ಕದೂರಲ್ಲಿರೋ ಜಮೀನಲ್ಲಿ ವ್ಯವಸಾಯ ಮಾಡೋದಕ್ಕೆ. ನಿನ್ಗೆ ತಲೆಗೆಲೆ ಕೆಟ್ಟಿದ್ಯಾ? ಈ ವಯಸ್ಸಿನಲ್ಲಿ ನೀನ್ ಇಷ್ಟೊಂದು ಕಷ್ಟ ಪಡ್ಬೇಕಾ? ಬೇರೆ ದಾರಿ ಇಲ್ಲಪ್ಪ. ಇವಾಗ ಬೇರೆಯವರು ನಿನ್ಗೋಸ್ಕರ ದುಡಿತಾರೆ. ನಾನಿರೋವರೆಗೂ ನೀನ್ ಎಲ್ಲೂ ಹೋಗಿ